ವೆಲ್ಕಮ್ ಟು ಇಂಜಿನಿಯರಾಜ್ ಯೂಟ್ಯೂಬ್ ಚಾನಲ್. ಇವಾಗ ಹೋದ ಕ್ಲಾಸ್ ನಂಬರ್ ಎಷ್ಟಿತ್ತು? 8 ಇತ್ತು. ಅದರಲ್ಲಿ ನಾವೇನು ನೋಡಿದ್ವಿ? ಮಾನವ ಶರೀರದಲ್ಲಿ ಇರುವ ಹಾರ್ಮೋನುಗಳು ಮತ್ತು ಅದನ್ನು ಬಿಡುಗಡೆಗೊಳಿಸುವ ಗ್ರಂಥಿಗಳ ಬಗ್ಗೆ ನೋಡಿವಿ. ನೀವು ಒಂದು ವೇಳೆ ಆ ಕ್ಲಾಸ್ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಬರ್ರಿ. ಅದರೊಳಗೆ ಇಂಪಾರ್ಟೆಂಟ್ ಕೆಲವೊಂದಿಷ್ಟು ಯಾವ ಪಾಯಿಂಟ್ ಅಂದ್ರೆ ಅಡ್ರಿನಲ್ ಗ್ಲ್ಯಾಂಡ್ ನಾವೇನಂತ ಕರಿತೀವಿ? ತುರ್ತು ಪರಿಸ್ಥಿತಿಯ ಗ್ರಂಥಿ ಅಂತ ಕರಿತೀವಿ, ನೆನ್ಪಿಟ್ಕೋರಿ. ಮತ್ತು ಟೆಸ್ಟೋಸ್ಟಿರಾನ್ ಬಿಡುಗಡೆ ಮಾಡೋದು ಯಾವುದು? ಟೆಸ್ಟಿಸ್. ಇದೆಲ್ಲಿರ್ತತಿ? ಪುರುಷರ ಹತ್ರ. ಮತ್ತು ಅದೇ ಥರ ಇಸ್ಟ್ರೋಜನ್ ಬಿಡುಗಡೆ ಮಾಡುವ ಗ್ರಂಥಿ ಯಾವುದು? ಇದು ಮಹಿಳೆಯರಲ್ಲಿ ಬಿಡುಗಡೆ ಆಗ್ತತಿ. ಇದು ಓವರೀಸ್ ಇಂದ ಬಿಡುಗಡೆ ಆಗ್ತತಿ. ಅದೇ ಥರ ಪ್ರೊಜೆಸ್ಟೆರಾನ್ ಬಗ್ಗೆನೂ ಹೇಳಿದ್ದೀನಿ. ಒಂದು ನೆನಪಿಟ್ಕೋರಿ, ನಮ್ಮ ದೇಹದಲ್ಲಿ ಬಿಡುಗಡೆಯಾದ ಹಾರ್ಮೋನುಗಳು ರಕ್ತದ ಮುಖಾಂತರ ಗುರಿ ಅಂಗಾಂಗಗಳನ್ನು ತಲುಪುತ್ತದೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅದೇ ರೀತಿ ನಾವು ಮಾನವ ದೇಹದಲ್ಲಿರುವ ಯಾವುದನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ, ಮಾಸ್ಟರ್ ಗ್ರಂಥಿ ಅಂತ ಕರಿತೀವಿ ಅಂದ್ರೆ ಪಿಟ್ಯೂಟರಿ ಗ್ಲ್ಯಾಂಡ್ ಅಥವಾ ಪಿಟ್ಯೂಟರಿ ಗ್ರಂಥ. ಇದು ನಮ್ಮ ಹೋದ ಕ್ಲಾಸಿಂದ ಸ್ವಲ್ಪ ಸಮರಿ ಆಗಿತ್ತು. ಇವಾಗ ಇವತ್ತಿನ ಸೆಷನ್ ಒಳಗೆ ಕ್ಲಾಸ್ ನಂಬರ್ 9 ನಾವು ಮಾನವ ಶರೀರ ಶಾಸ್ತ್ರದಲ್ಲಿ ಮುಂದುವರಿತಾ ಇದ್ದೀವಿ. ಅದರ ಒಳಗಡೆ ಮಾನವನ ದೇಹದಲ್ಲಿ ಆಗುವ ಜೀರ್ಣಕ್ರಿಯೆ ಬಗ್ಗೆ ಕೆಲವು ಸಮಯ ನೋಡಿ ಬರೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸಬ್ಜೆಕ್ಟ್ ಅಷ್ಟೇ ಇಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಉಳಿದಿದ್ದು ಇನ್ನೂ ಜಾಸ್ತಿ ಪ್ರಮಾಣದಾಗ ಓದಬೇಕಂದ್ರೆ ಬುಕ್ಕ ಓದ್ಬೋದು. ನೀವು ನೆನ್ಪಿಟ್ಕೋರಿ, ಮಾನವ ದೇಹದ ಒಳಗೆ ಯಾವುದಾದ್ರೂ ಒಂದು ಕ್ರಿಯೆ ಯಾವುದಾದ್ರೂ ಇಂಪಾರ್ಟೆಂಟ್ ಐತಿ ಅಂತಂದ್ರೆ ಹೌದು, ಇಂಪಾರ್ಟೆಂಟ್ ಐತಿ, ಅದು ಜೀರ್ಣಕ್ರಿಯೆ. ಹಾಗಾದ್ರೆ ಬೇರೆ ಕ್ರಿಯೆಗಳು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ನೋಕ್ಕಾಗತ್ತಾ? ಇಲ್ಲ, ಅದು ಕೂಡ ಇಂಪಾರ್ಟೆಂಟ್. ಮನುಷ್ಯನಿಗೆ ದೇಹದ ಎಲ್ಲ ಭಾಗಗಳು ಇದು ಬ್ಯಾಲೆನ್ಸ್ ಆಗಿ ಹೋದಾಗ ಮಾತ್ರ ಏನಾಗುತ್ತೆ? ಆರೋಗ್ಯವಾಗಿ ಇರೋಕ್ಕೆ ಸಾಧ್ಯ ಆಗ್ತೈತಿ. ನಾವು ಇವತ್ತೇನು ನೋಡೋಣ? ಡೈಜೆಸ್ಟಿವ್ ಸಿಸ್ಟಮು ಅಥವಾ ಕನ್ನಡದಲ್ಲಿ ಏನಂತೀವಿ? ಜೀರ್ಣಕ್ರಿಯೆ ಅಂತೀವಿ. ಈ ಜೀರ್ಣಕ್ರಿಯೆ ಪ್ರಾರಂಭ ಎಲ್ಲಿಂದ ಆಗ್ತೈತಿ ಮತ್ತು ಅದು ಯಾವ್ಯಾವ ಥರ ಮುಂದುವರಿತೈತಿ ಅಂತ ನೋಡೋಣ. ಈಗ ಜೀರ್ಣಕ್ರಿಯೆ ಅಂತಂದ್ರೆ ಏನು? ನೀವು ಆಹಾರವನ್ನು ಸೇವಿಸಿದಾಗ ಅದನ್ನ ಆಹಾರವು ಏನಾಕತಿ? ಸರಳ ರೂಪಕ್ಕೆ ಬರ್ತೈತಿ, ಅಥವಾ ಕರಗುವ ರೂಪಕ್ಕೆ ಬರ್ತೈತಿ, ಅಥವಾ ಹೀರಿಕೊಳ್ಳುವ ಅಂಶಗಳಾಗಿ ಮಾರ್ಪಾಡು ಮಾಡುವ ಕ್ರಿಯೆಗೆ ನಾವು ಏನಂತೀವಿ? ಜೀರ್ಣಕ್ರಿಯೆ ಅಂತೀವಿ. ಈ ಜೀರ್ಣಕ್ರಿಯೆದೊಳಗೆ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಹಲ್ಲು ಮತ್ತು ನಾಲಿಗೆ ಏನು ಮಾಡ್ತಾವು? ಅದನ್ನ ಚ್ಯೂ ಮಾಡಿ, ಅಂದ್ರೆ ಅದನ್ನ ಸಣ್ಣ ಕಣಗಳತ್ತಿ ಸೇವಿಸಿದ ಸಂಕೀರ್ಣ ಆಹಾರವನ್ನು ಏನು ಮಾಡ್ತಾವು? ಚಿಕ್ಕದಾಗಿ ಮಾಡಿ ಮುಂದೆ ದೇಹದ ಒಳಗಡೆ ಕಳಿಸ್ತಾವು. ಅದು ಯಾವ್ಯಾವ ಥರ ಪ್ರೊಸೆಸ್ ಆಗುತ್ತಾ ಮತ್ತು ಆಹಾರ ಸಾಗಿಸುವ ಸರಿಯಾದ ಮಾರ್ಗಗಳು ಯಾವ್ಯಾವ ಅಂತ ತಿಳ್ಕೊಳ್ಳೋಣ. ನಿಮ್ಗೆ ಗೊತ್ತಿರಲಿ, ಬಹಳಷ್ಟು ಎಕ್ಸಾಮ್ಗಳಲ್ಲಿ ಏನು ಮಾಡ್ಯಾರ? ಆಹಾರ ಸಾಗಿಸುವ ಕ್ರಮಬದ್ಧವಾಗಿ ಜೋಡಿಸಿ ಏನು ಮಾಡ್ತಾರ? ಆಹಾರ ಸಾಗಿಸುವ ಸರಿಯಾದ ಕ್ರಮ ಯಾವುದು ಅಂತ ಕೇಳಿರ್ತಾರ. 4 ಆಪ್ಷನ್ ಕೊಡ್ತಾರ. ವೆರಿ ಇಂಪಾರ್ಟೆಂಟು. ನಿಮ್ಗೆ ಅದು ಗೊತ್ತಿದ್ರೆ ಈಸಿಯಾಗಿ ಹಾಕಿ ಬರ್ತಾರೆ. ಇನ್ನು ಹಾಗಾದ್ರೆ ಆಹಾರ ಸಾಗಿಸಲು ಸರಿಯಾದ ಕ್ರಮ ಯಾವುದಪ್ಪ ಅಂದ್ರೆ, ಮೊದಲನೇದು ಬಾಯಿ, ಇಂಗ್ಲೀಷ್ನಾಗ ನಾವು ಮೌತ್ ಅಂತೀವಿ. 2ನೇದು ಇಸೋಫೆಗಸ್, 3ನೇದು ಜಠರ, 4 ಚಿಕ್ಕ ಕರಳು, 5 ದೊಡ್ಡ ಕರಳು, 6 ರೆಕ್ಟಮ್, 7 ಗುದದ್ವಾರ. ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೋರಿ. ಇದು ಸರಿಯಾದ ಕ್ರಮ. ಅಂದ್ರೆ ಆಹಾರವು ಒಂದು ಜಾಗದಿಂದ ನೆಕ್ಸ್ಟ್ ಪ್ಲೇಸಿಗೆ ಹೋಗುತ್ತಾ, ಅಲ್ಲಿಂದ ಮುಂದೆ ಹಾಗೆ ಜೀರ್ಣ ಆಗುತ್ತಾ ಲಾಸ್ಟ್ಗೆ ಮಲವಾಗಿ ವಿಸರ್ಜನೆ ಮಾಡ್ತೀವಿ. ನಾವು ಸೇವಿಸುವ ಆಹಾರ ಬಾಯಿ ಮುಖಾಂತರ ತೆಗೆದುಕೊಂಡು ನಾನಾ ಭಾಗಗಳಲ್ಲಿ ಅದನ್ನು ಬ್ರೇಕ್ ಮಾಡ್ತಾ ಶಕ್ತಿಯಾಗಿ ಪರಿವರ್ತನೆಗೊಳಿಸಿ ಕೊನೆಗೆ ಅದನ್ನು ಮಲರೂಪದಲ್ಲಿ ನಾವು ನಿಸರ್ಗಕ್ಕೆ ಬಿಡುಗಡೆ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಇದನ್ನು ಏನಾದರೂ ಕೇಳಿದ್ರೆ, ಆಹಾರ ಸಾಗಿಸುವ ಸರಿಯಾದ ಕ್ರಮ ಅಂತ ಕೇಳಿದ್ರೆ ಬಾಯಿ, ಇಸೋಫೆಗಸ್, ಜಠರ್, ಚಿಕ್ಕ ಕರಳು ಅಥವಾ ಸ್ಮಾಲ್ ಇಂಟೆಸ್ಟೈನ್, ಬಿಗ್ ಇಂಟೆಸ್ಟೈನ್, ರೆಕ್ಟಮ್, ಗುದದ್ವಾರ ಅಥವಾ ಆನಸ್. ಈ ಥರ ನೀವು ಹಾಕಬೇಕು, ನೆನಪಿಟ್ಕೋರಿ. ಭಾಳಷ್ಟು ಎಕ್ಸಾಮ್ಗಳಲ್ಲಿ ಕೇಳಿದಾರೆ. ಚಿಕ್ಕದಾಗಿ ಅನ್ಸುತ್ತಾ, ಭಾಳ ಆದರೆ ಇಂಪಾರ್ಟೆಂಟು. ಈಗ ಹಾಗಾದ್ರೆ 1 by 1 ಅಲ್ಲಿ ಏನೇನು ಪ್ರೊಸೆಸ್ ಆಗುತ್ತಾ ಅಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ಪಾಯಿಂಟ್ಗಳನ್ನ ನಾವು ನೆನ್ಪಿಟ್ಕೊಳ್ಬೇಕಂತ ಹೇಳ್ತಾ ಹೋಗ್ತೀನಿ. ನೋಡ್ರಿ, ಈಗ ನಾವು ಆಹಾರವನ್ನು ಬಾಯಿಯಲ್ಲಿ ಹಾಕಿಕೊಂಡಾಗ ಏನಾಗುತ್ತಾ? ಹಲ್ಲು ಮತ್ತು ನಾಲಿಗೆ
ಏನು ಮಾಡ್ತಾವ, ಹಲ್ಲು ಅದನ್ನು ಜಗಿದ್ರೆ ನ್ಯಾಲಿಗೆ ಅದನ್ನು ಮೂಮೆಂಟ್ ಮಾಡಿಸುತ್ತ. ಆ ಮೂಮೆಂಟ್ ಮಾಡೋದ್ರಿಂದ ಅದು ಸರಳವಾಗಿ ಕರಗುವ ರೀತಿ ಆಗ್ತೈತಿ. ಅವಾಗ ಏನಾಗ್ತೈತಿ, ಮಾನವ ದೇಹದಲ್ಲಿ ಬಾಯಿಯಲ್ಲಿರುವ ಲಾಲಾರಸ, ಏನು ಲಾಲಾರಸ ನೆನಪಿಟ್ಕೊಳ್ಳಿ. ಈ ಲಾಲಾರಸ ಏನ್ ಮಾಡ್ತೈತಿ, ಬಿಡುಗಡೆ ಆಗ್ತೈತಿ. ಆ ಬಿಡುಗಡೆದ ಲಾಲಾರಸ ಅಲ್ಲಿ ಜಗಿದ ಆಹಾರವನ್ನು ಬೋಲಸ್ ಯಾವ 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 ರೂಪದಾಗ ಕನ್ವರ್ಟ್ ಮಾಡ್ತೈತಿ, ಬೋಲಸ್ ಅನ್ನೋದು ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ. ಆಹಾರವನ್ನು ಬೋಲಸ್ ರೂಪದಲ್ಲಿ ಏನ್ ಮಾಡ್ತೈತಿ, ಬೋಲಸ್ ರೂಪದಲ್ಲಿ ಆಹಾರವನ್ನು ಚೇಂಜ್ ಮಾಡ್ತೈತಿ. ಆ ಬೋಲಸ್ ರೂಪದಲ್ಲಿ ಬದಲಾವಣೆಗೊಂಡ ಆಹಾರವು ಶರೀರದ ಒಳಗೆ ಹೋಗಲು ಬಹಳ ಸಹಾಯಕ ಆಗ್ತೈತಿ, ನೆನಪಿಟ್ಕೋರಿ. ಇನ್ನು ಹಾಗಾದ್ರೆ ಲಾಲಾರಸದಲ್ಲಿ pH ವ್ಯಾಲ್ಯೂ ಕೇಳ್ತಾರೆ ಬಹಳ ಸಲ. ಲಾಲಾರಸದ pH ವ್ಯಾಲ್ಯೂ ಕೇಳ್ತಾರೆ, ನೆನಪಿಟ್ಕೋರಿ. 6.8. ಎಷ್ಟು? 6.8. ಈ ಲಾಲಾರಸ ಮನುಷ್ಯನ ದೇಹದಲ್ಲಿ ಪ್ರತಿದಿನ ಮನುಷ್ಯನ ದೇಹದಲ್ಲಿ 1 ರಿಂದ 1.5 ಲೀಟರ್ ಏನಾಗುತ್ತ, ಜನರೇಟ್ ಆಗುತ್ತ, ಬಾಯಿ ಒಳಗಡೆ ಬಿಡುಗಡೆ ಆಗುತ್ತ. ಲಾಲಾರಸ ಬಾಯಿಯಲ್ಲಿ ಎಷ್ಟು ಉತ್ತಮ ಪ್ರಮಾಣದಲ್ಲಿರುತ್ತ ಅಷ್ಟೇ ವ್ಯಕ್ತಿಯ ಜೀರ್ಣಕ್ರಿಯೆ ಕೂಡ ಉತ್ತಮವಾಗಿ ಇರ್ತೈತಿ. ಹಾಗಾಗಿ ನಮ್ದು ಬಾಯಿಯಲ್ಲಿ ನಾವು ಜಿನಿಗಿದಾಗ ತಿಂದಾಗ 30% ಅಂದ್ರೆ ಪೂರ್ಣ ಜೀರ್ಣಕ್ರಿಯೆ, ಮಾನವ ದೇಹದಲ್ಲಿ ನಡೆಯುವ ಜೀರ್ಣಕ್ರಿಯೆ ಪ್ರತಿಶತ 30ರಷ್ಟು ಜೀರ್ಣ ಈ ದೇಹದಲ್ಲಿ ಅಂದ್ರೆ ಬಾಯಿಯಲ್ಲಿನೇ ಪ್ರಾರಂಭ ಆಗ್ತೈತಿ. ನೆನಪಿಟ್ಕೋರಿ, ಲಾಲಾರಸದಲ್ಲಿ ಒಂದು ಆಂಟಿ ಬ್ಯಾಕ್ಟೀರಿಯಲ್ ಅಂಶ ಐತಿ. ಯಾವುದು? ಆಂಟಿ ಬ್ಯಾಕ್ಟೀರಿಯಲ್ ಅಂಶ. ಅದಕ್ಕೆ ನಾವು ಲೈಸೋಸೋಮ್ ಅಂತ ಕರಿತೀವಿ. ಅದು ಏನು ಮಾಡ್ತೈತಿಪ್ಪ ಅಂತಂದ್ರ, ನಿಮ್ಮ ಬಾಯಿ ಒಳಗಡೆ ಏನಾದರೂ ಗಾಯಗಳಾದ್ರ ನೀವು ಯಾವುದಾದ್ರೂ ಮದ್ದುಗಳು, ಕ್ರೀಮು ಅಥವಾ ಏನಾದರೂ ಮಾಡ್ತೀರಿ, ಇಲ್ಲ, ಅದು ಏನು ಮಾಡ್ತೈತಿ, ಆಂಟಿ ಬ್ಯಾಕ್ಟೀರಿಯಲ್ ಅಂಶ ತನ್ನಿಂದ ತಾನೇ ಅದನ್ನ ಗಾಯವನ್ನ ಏನು ಮಾಡ್ತೈತಿ, ಸರಿ ಮಾಡುತ್ತದೆ. ಯಾವುದು? ಲಾಲಾರಸ. ವೆರಿ ಇಂಪಾರ್ಟೆಂಟ್ ಪಾಯಿಂಟು, ನೆನಪಿಟ್ಕೋರಿ. ಇದಕ್ಕೆ ನಾವೇನಂತೀವಿ, ಲಾಲಾರಸಕ್ಕೆ ನಾವೇನಂತೀವಿ, ನ್ಯಾಚುರಲ್ ಆಂಟಿಸೆಪ್ಟಿಕ್ ಅಂತ ಹೇಳಿ ಕರಿತೀವಿ. ಲಾಲಾರಸವನ್ನ ನ್ಯಾಚುರಲ್ ಆಂಟಿಸೆಪ್ಟಿಕ್ ಅಂತ ಕರಿತೀವಿ, ನೆನಪಿಟ್ಕೋರಿ. ಬಾಯಿಯಲ್ಲಿ ಆದ ಗಾಯವನ್ನು ಏನು ಮಾಡ್ತೈತಿ, ಇದು ಮಾಡ್ತದೆ. ಬಾಯಿ ಒಳಗ ನೆನಪಿಟ್ಕೋರಿ, ಕಾರ್ಬೋಹೈಡ್ರೇಟ್ ಇದೆಯಲ್ಲ, ಕಾರ್ಬೋಹೈಡ್ರೇಟ್ ಜೀರ್ಣಕ್ರಿಯೆ ಪ್ರಾರಂಭವಾಗುವುದೇ ಬಾಡಿಯಲ್ಲಿ. ಎಲ್ಲೇ? ಬಾಡಿಯಲ್ಲಿ ಫಸ್ಟ್ ನೀವು ಅದನ್ನು ತಿಂದಾಗನ ಕಾರ್ಬೋಹೈಡ್ರೇಟ್ ಜೀರ್ಣಕ್ರಿಯೆ ಪ್ರಾರಂಭ ಆಗ್ತೈತಿ. ಆದ್ರೆ ಪ್ರೋಟೀನ್ ಜೀರ್ಣ ಇಲ್ಲಿ ಪ್ರಾರಂಭ ಆಗೋದಿಲ್ಲ, ನೆನಪಿಟ್ಕೋರಿ. ಇನ್ನು ಬಾಯಿಗಿಂತ ನೆಕ್ಸ್ಟ್ ಪೊಸಿಷನ್ ಬಂದ್ರೆ ಇಸೋಫಿಗಸ್ ಅನ್ನೋ ಒಂದು ಜಾಗ ಐತಿ. ಇಸೋಫಿಗಸ್ ಒಂದು 25 ಸೆಂಟಿಮೀಟರ್ ಇಸೋಫಿಗಸ್ ಇರ್ತೈತಿ. ಅದು ಬಾಯಿ ಮತ್ತು ಜಠರ ಅನ್ನ ಕನೆಕ್ಟ್ ಮಾಡ್ತೈತಿ, ಅಂದ್ರೆ ಸಂಪರ್ಕಿಸುತ್ತ. ಯಾವ ತರ? ತನ್ನ ಸ್ನಾಯು ನಾಳಗಳ ಮುಖಾಂತರ ಬಾಯಿ ಮತ್ತು ಜಠರವನ್ನು ಸಂಪರ್ಕಿಸುವ ನಾಳ. ಮತ್ತೆ ಇದಕ್ಕೆ ಇಸೋಫಿಗಸ್ಗೆ ನಾವೇನಂತೀವಿ, ಅನ್ನನಾಳ ಅಂತೀವಿ ಅಥವಾ ಆಹಾರ ನಾಳ ಅಂತೀವಿ, ನೆನಪಿಟ್ಕೋರಿ. ಇದು ಏನು ಮಾಡ್ತೈತಿಪ್ಪ ಅಂದ್ರೆ, ಬಾಯಿಯಲ್ಲಿ ನೀವು ಏನದನ್ನ ಸಣ್ಣಗೆ ಮಾಡಿರ್ತೀರಲ್ಲ, ಆಹಾರವನ್ನ ಜಠರಕ್ಕೆ ಏನು ಮಾಡ್ತೈತಿ, ಜಠರಕ್ಕೆ ಸರಾಗವಾಗಿ ಕಳಿಸುತ್ತ. ಆದ್ರೆ ಏನು ಜಠರಕ್ಕೆ ಏನು ಹಂಗೆ ಸಾಮಾನ್ಯವಾಗಿ ಹಂಗೆ ಕಳಿಸುತ್ತಾನೆ? ಇಲ್ಲ, ಅದಕ್ಕೆ ಒಂದು ಮೂಮೆಂಟ್ ಐತಿ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಬಾಯಿಯಿಂದ ಆಹಾರವನ್ನು ಜಠರಕ್ಕೆ ಇಸೋಫಿಗಸ್ ಪೆರಿಸ್ಟಾಲಿಕ್ ಚಲನೆ ಮುಖಾಂತರ ಜಠರಕ್ಕೆ ತಲುಪಿಸುತ್ತ. ಹಾಗಾಗಿ ನೀವು ಯಾವಾಗ ನೋಡ್ರಿ, ಆಹಾರವನ್ನು ನೀವು ನಿಂತಾದರೂ ತಿನ್ನಿ, ಮಲ್ಕೊಂಡಾದರೂ ತಿನ್ರಿ, ಇಲ್ಲ ತಲೆ ತೆಳಗೆ ಮಾಡಿ ನೀವು ಊಟ ಮಾಡಿ ನುಂಗಿದ್ರು ಕೂಡ ಅದು ಜಠರಕ್ಕೆ ಹೋಗುತ್ತಾ. ಅದಕ್ಕೆ ನಾವೇನಂತೀವಿ ಅಂದ್ರೆ ಪೆರಿಸ್ಟಾಲಿಕ್ ಚಲನೆ ಅಂತ ಕರಿತೀವಿ. ಪೆರಿಸ್ಟಾಲಿಕ್ ಚಲನೆ ವೆರಿ ಇಂಪಾರ್ಟೆಂಟು. ಆಹಾರ ಯಾವ ಚಲನೆ ಮುಖಾಂತರ ಜಠರಕ್ಕೆ ಹೋಗುತ್ತಂತ ಬಹಳ ಸಲ ಕೇಳ್ಯಾರ. ಪೆರಿಸ್ಟಾಲಿಕ್ ಮೂಮೆಂಟು. ಈ ಪೆರಿಸ್ಟಾಲಿಕ್ ಮೂಮೆಂಟು ಗ್ರಾವಿಟಿಯನ್ನು ನಂಬಿಕೊಂಡಿಲ್ಲ, ಅಂದ್ರೆ ಭೂಮಿಯ ಗುರುತ್ವಾಕರ್ಷಣೆಯ ಒಳಪಟ್ಟಿಲ್ಲ. ಹಾಗಾಗಿ ನೀವು ತಲೆ ತೆಳಗೆ ಮಾಡಿ ತಿಂದರೂ ಕೂಡ ಅದು ಇಸೋಫಿಗಸ್ ಮುಖಾಂತರ ಎಲ್ಲಿಗೆ ಹೋಗುತ್ತಾ, ಜಠರಕ್ಕೆ ಹೋಗುತ್ತಾ. ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಇನ್ನು ಬಾಯಿ
ಮತ್ತು ಇಸೋಪಿಗಸ್ ಮಧ್ಯೆ ಇಸೋಪಿಗಸ್ ಹಾಯ್ದು ಹೋಗುವ ದಾರಿಯ ಮಧ್ಯೆ ಏನೈತಿ, ಒಂದು ಕಡೆ ಅನ್ನನಾಳ ಐತಿ, ಇನ್ನೊಂದು ಆಹಾರ ನಾಳ ಐತಿ, ಇನ್ನೊಂದು ಕಡೆ ವಾಯುನಾಳ ಐತಿ. ಏನೈತಿ, ಒಂದು ಕಡೆ ಆಹಾರ ನಾಳ ಅಂತಂದ್ರ ನೋಡ್ರಿ ಈ ತರ ಬಂದಿದೆ, ಈ ತರ ಬಂದಿದೆ, ಈ ತರ ಬಂದಿದೆ. ಇದು ಹಿಂಗ ಈ ಕಡೆ ವಾಯು ನಾಳ ಇರ್ತೈತಿ, ಈ ಕಡೆ ಆಹಾರ ನಾಳ ಇರ್ತೈತಿ. ಆದ್ರೆ ನೀವು ನುಂಗುವಾಗ ಆಹಾರ ನುಂಗುವಾಗ ವಾಯುನಾಳದಲ್ಲಿರುವ ಎಪಿಗ್ಲೋಟಿಸ್ ಅನ್ನುವ ಒಂದು ಲೇಯರ್ ಇರ್ತೈತಿ. ಆಹಾರ ನುಂಗುವಾಗ ಈ ಎಪಿಗ್ಲೋಟಿಸ್ ಅನ್ನುವ ಲೇಯರ್ ಬಂದಾಗತ್ತ, ಎಲ್ಲೇ ವಾಯುನಾಳವನ್ನ ಬಂದ್ ಮಾಡತೈತಿ. ಅವಾಗ ನೀವು ಇಸೋಫೇಗಸ್ ಮುಖಾಂತರ ಕಳಿಸಬೇಕಾಗಿರೋ ಆಹಾರ ಸರಳವಾಗಿ ಜಾರಿ ನಿಮ್ಮ ಜಠರನ್ನ ಸೇರಿಸ್ಕೊಳ್ಳುತ್ತ. ಒಂದು ವೇಳೆ ನಿಮ್ಮ ಆಹಾರ ಅಕಸ್ಮಾತಾಗಿ ವಾಯುನಾಳಕ್ಕೆ ಹೋದ್ರೆ ಏನ್ ಮಾಡ್ತೀರಿ ನೀವು, ಕೆಮ್ಮಿನ ಮುಖಾಂತರ ಆಹಾರವನ್ನು ವಾಪಸ್ಸು ನಾವು ಏನ್ ಮಾಡ್ತೀವಿ, ಮೇಲ್ಗಡೆ ಕಳಿಸ್ತೀವಿ. ಈ ಇಸೋಫೇಗಸ್ ಓಪನ್ ಆಗುತ್ತಾ, ಕೆಮ್ಮಿದ ಬೇಗ ಈ ವಾಯುವಂತ್ರ ಫೋರ್ಸ್ ಮಾಡಿ ಕೆಮ್ಮಿದಾಗ ಇದು ಹೊರಗಡೆ ಬಂದು ಮತ್ತೆ ಬಾಯಿಗೆ ಬಂದು ಬಾಯಿ ಹತ್ತಿರ ಬಂದು ಮತ್ತೆ ವಾಪಸ್ಸು ಆಹಾರ ನಾಳದ ಮುಖಾಂತರ ಅಂದ್ರ ಇಸೋಫೇಗಸ್ ಮುಖಾಂತರ ಎಲ್ಲಿ ತಲುಪುತ್ತ, ಜಠರನ್ನ ತಲುಪುತ್ತ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನ ನೆನಪಿಟ್ಕೋರಿ, ನೆಕ್ಸ್ಟ್ ಎಲ್ಲಿ ಬರ್ತೈತೆ, ನಿಮ್ಮ ಆಹಾರ ಜಠರದಲ್ಲಿ ಬರ್ತೈತಿ. ಜಠರ ಅಂದ್ರೆ ಸ್ಟಮಕ್ ಹತ್ರ ಬರ್ತೈತಿ. ಈ ಸ್ಟಮಕ್ ಒಳಗಡೆ ಏನೈತಪ್ಪ ಅಂದ್ರ, ಸ್ಟಮಕ್ಕಿಂತ ಇವಾಗ ಇಸೋಫೇಗಸ್ ಮುಖಾಂತರ ಬಂದ ಆಹಾರವು ಜಠರ್ನಲ್ಲಿ ಸ್ವಲ್ಪ ಸಮಯ ವೇಟ್ ಮಾಡ್ತೈತಿ. ನೆನಪಿರ್ಲಿ, ಜಠರ ಒಳಗಡೆ HCl ಹೈಡ್ರೋಕ್ಲೋರಿಕ್ ಆಸಿಡ್ ಎಂಬ ಆಮ್ಲ ಪ್ರೆಸೆಂಟ್ ಇರ್ತೈತಿ. ಈ ಆಮ್ಲ ಎಷ್ಟು ಪರಿಣಾಮಕಾರಿ ಇರ್ತೈತಿ ಅಂದ್ರೆ, ಅದು ಏನಾದರೂ ನಮ್ಮ ದೇಹದ ಮೇಲೆ ಬಿದ್ದರೆ ದೇಹನ ಸುಟ್ಟು ಹೋಗಿರ್ಬೇಕು. ಅಷ್ಟು ಆಸಿಡ್ ಕೂಡಿರ್ತೈತಿ, ಆಮ್ಲೀಯತೆಯಿಂದ ಕೂಡಿರ್ತೈತಿ. ಹಾಗಾದ್ರೆ ಈ ಅಷ್ಟ ಆಮ್ಲೀಯತೆ ಇರೋದನ್ನ ಜಠರ ಹೇಗೆ ಈಗ ನಮ್ಮ ದೇಹದ ಮೇಲೆ ಬಿದ್ದರೆ ಸುಟ್ಟು ಹೋಗುತ್ತನ್ನೋ ಅಷ್ಟು ಆಸಿಡ್ ಇರುವಂತ HCl ಅದು ಯಾವ ತರ ಅದು ಒಳಗಡೆ ಜಠರ ಒಳಗಡೆ ಇರ್ತೈತಿಪ್ಪ ಅಂತಂದ್ರ, ಅದಕ್ಕೆ ಜಠರಿಗೆ ಮ್ಯೂಕಸ್ ಅನ್ನುವ ಒಂದು ಲೇಯರ್ ಇರ್ತೈತಿ. ಆ ಲೇಯರ್ ಏನ್ ಮಾಡ್ತೈತಿ, ಜಠರ್ ಗೋಡೆಯನ್ನು HCl ಇಂದ ರಕ್ಷಣೆ ಮಾಡ್ತೈತಿ. ಏನ್ ಮಾಡ್ತೈತಿ, ಮ್ಯೂಕಸ್ ಅನ್ನುವ ಲೇಯರ್ ಜಠರನ್ನು HCl ಇಂದ ರಕ್ಷಣೆ ಮಾಡ್ತೈತಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ನ ಜಠರನಲ್ಲಿ ಬಂದ ಆಹಾರವು ಸ್ನಾಯುಗಳ ಚಲನೆಯಿಂದ ಆಹಾರವನ್ನು ಕಲಿಸುತ್ತದೆ. ಏನ್ ಮಾಡ್ತದೆ, ಜಠರೊಳಗೆ ಬಂದದ್ದು ಆಹಾರ ಏನೈತಲ್ಲ, ತನ್ನ ಸ್ನಾಯುಗಳ ಮೂಮೆಂಟ್ಗಳ ಮುಖಾಂತರ ಆಹಾರವನ್ನು ಕಲಿಸ್ತೈತಿ. ಆ ಕಲಿಸಿದ ಆಹಾರ ಹೆಂಗ್ ಆಕೈತಿಪ್ಪ ಅಂದ್ರ, ಅರ್ಧ ದ್ರವ ರೂಪಕ್ಕೆ ಬಂದ್ಬಿಡ್ತೈತೆ. ಈಗ ಒಂದ್ ವೇಳೆ ಗಟ್ಟಿ ಪದಾರ್ಥ ನೀವು ತಿಂದಿದ್ರು ಕೂಡ ಅದನ್ನ ದ್ರವ ರೂಪಕ್ಕೆ ತಂದು ಬಿಡ್ತೈತಿ. ಇನ್ನ ಇಲ್ಲಿ ಆಗುವಂತ ಕ್ರಿಯೆಗೆ ಸಹಾಯ ಮಾಡುವ ಯಾವ್ಯಾವ ಅಂತಂದ್ರ HCl ಏನ್ ಮಾಡ್ತೈತಿ, ಹೈಡ್ರೋಕ್ಲೋರಿಕ್ ಆಸಿಡ್ ಏನ್ ಮಾಡ್ತೈತಿಪ್ಪ ಅಂದ್ರ ಜಠರ್ನಲ್ಲಿ ಆಮ್ಲೀಯ ಪರಿಸರವನ್ನ ಹೊಂದಿಸುತ್ತ. ಹಾಗಾದ್ರ ಆಹಾರ ಜೀರ್ಣ ಆಗಬೇಕಂದ್ರ ಆಮ್ಲೀಯ ಅಂಶ ಅತಿ ಮುಖ್ಯ. ಹಾಗಾಗಿ ಏನ್ ಮಾಡ್ತೈತಿ, ಆಮ್ಲೀಯ ಪರಿಸರ ಕ್ರಿಯೇಟ್ ಮಾಡ್ತೈತಿ. ಆಮ್ಯಾಗ ಆ HCl ಏನ್ ಮಾಡ್ತೈತಿ, ಆಹಾರದ ಜೊತೆ ಬಂದಿರುವಂತ ಬ್ಯಾಕ್ಟೀರಿಯಾವನ್ನ ನಾಶ ಮಾಡ್ತೈತಿ. ಆಮ್ಯಾಗ ಪೆಪ್ಸಿನೋಜನ್ ಎಂಬುದನ್ನ ಪೆಪ್ಸಿನ್ ಆಗಿ ಸಕ್ರಿಯಗೊಳಿಸ್ತೈತಿ. ಯಾಕಂದ್ರೆ ಪ್ರೋಟೀನ್ ಜೀರ್ಣಕ್ರಿಯೆ ಪ್ರಾರಂಭ ಆಗ್ಬೇಕಂದ್ರೆ ಪೆಪ್ಸಿನ್ ಅಂಶ ಬಹಳ ಇಂಪಾರ್ಟೆಂಟು. ಹಾಗಾಗಿ ಪೆಪ್ಸಿನ್ ಅನ್ನ ಎಲ್ಲಿ ಜಠರನಲ್ಲಿ ಸಕ್ರಿಯಗೊಳಿಸ್ತೈತಿ. ಅವಾಗ ಪೆಪ್ಸಿನ್ ಏನ್ ಮಾಡ್ತೈತಿ ಅಂದ್ರ ಪ್ರೋಟೀನ್ ಅನ್ನ ಪೆಪ್ಟೈನ್ ಆಗಿ ಜೀರ್ಣಿಸುತ್ತದೆ. ನಿಮ್ಮ ದೇಹಕ್ಕೆ ಸೇರಿರುವ ಪ್ರೋಟೀನ್ ಅನ್ನ ಪೆಪ್ಟೈನ್ ಆಗಿ ಜೀರ್ಣಕ್ರಿಯೆ ಪ್ರಾರಂಭ ಮಾಡ್ತೈತಿ. ಹಾಗಾಗಿ ಯಾವ್ದಾದ್ರು ಎಕ್ಸಾಮ್ದಲ್ಲಿ ಕೇಳಿದ್ರಂದ್ರ ಪ್ರೋಟೀನ್ ಜೀರ್ಣ ಎಲ್ಲಿ ಪ್ರಾರಂಭ ಆಗುತ್ತಂದ್ರ ಜಠರ ಅಂತೇಳಿ ಮಾರ್ಕ್ ಮಾಡಬೇಕು. ಹಾಗಾದ್ರೆ ಇವಾಗ ಜಠರಿಗೆ ಬಂತು, ಆಹಾರ ಜಠರಿಗೆ ಮಟ್ಟ ಬಂತು. ಇನ್ನ ಜಠರದಿಂದ ಮುಂದೆ ಸ್ತನ ಕರಳಿಗೆ ಹೋಗುತ್ತ. ಆದ್ರ ಈ ಜಠರನಲ್ಲಿಯೇ ಜಠರನ ಸ್ವಲ್ಪ
ಮೇಲ್ಗಡೆ ಭಾಗಕ್ಕೆ 3 ಏನಿದಾವ ಅಂಗಾಂಶಗಳದಾವ, ಆರ್ಗನ್ಸ್ ಅದಾವ. ಯಾವ್ಯಾವ ಅಂದ್ರೆ ಪ್ಯಾಂಕ್ರಿಯಾಸ್, ಗಾಲ್ ಬ್ಲಾಡರ್ ಮತ್ತು ಲಿವರ್. ಈ 3 ಆರ್ಗನ್ಗಳು ಏನ್ ಮಾಡ್ತಾವಪ್ಪ ಅಂದ್ರ ಕೆಲವೊಂದಿಷ್ಟು ಎಂಜೈಮ್ಗಳನ್ನು ಬಿಡುಗಡೆ ಮಾಡ್ತಾವು ಮತ್ತು ಡೈಜೆಸ್ಟಿವ್ ಜ್ಯೂಸ್ಗಳ ಬಿಡುಗಡೆ ಮಾಡ್ತಾವು ಸಣ್ಣ ಕರಳಿಗೆ ಹೋಗುವ ಮುಂಚೆ. ಹಾಗಾದ್ರೆ ಇನ್ನು ಸಣ್ಣ ಕರಳಿಗೆ ಜಠರದಿಂದ ಆಹಾರ ಎಲ್ಲಿಗೆ ಬಂತು? ಸಣ್ಣ ಕರಳಿಗೆ ಬಂತು. ನೆನಪಿರಲಿ, ಪೂರ್ಣ ಪ್ರಮಾಣದ ಜೀರ್ಣಕ್ರಿಯೆ ಆಗುವ ಜಾಗ ಅಂದ್ರ ಸಣ್ಣ ಕರಳು. ಪೂರ್ಣ ಪ್ರಮಾಣದ ಜೀರ್ಣಕ್ರಿಯೆ ಎಲ್ಲಾಗತ್ತಪ್ಪ ಅಂದ್ರ ಸಣ್ಣ ಕರಳಾಗುತ್ತ. ಸಣ್ಣ ಕರಳಿನ ಒಳಗಡೆ 3 ರಸಗಳ ಬಿಡುಗಡೆ ಆಗ್ತಾವು, ಜ್ಯೂಸು ಬಿಡುಗಡೆ ಆಗ್ತಾವು. ಅವು ಬಿಡುಗಡೆ ಮಾಡಿದ ಜ್ಯೂಸು ಅಥವಾ ರಸದಿಂದ ಪೂರ್ಣ ಜೀರ್ಣಕ್ರಿಯೆ ಕಂಪ್ಲೀಟ್ ಆಗುತ್ತ. ಹಾಗಾದ್ರೆ ಆ 3 ಯಾವ್ಯಾವು ಅಂತಂದ್ರ, ಮೊದಲನೇದು ಪಿತ್ತರಸ ಅಥವಾ ನಾವು ಬೈಲ್ ಜ್ಯೂಸ್ ಅಂತ ಕರಿತೀವಿ. ಈ ಬೈಲ್ ಜ್ಯೂಸ್ ಅನ್ನ ಲಿವರ್ ಬಿಡುಗಡೆ ಮಾಡತೈತಿ. ಇದ್ರ ಮುಖ್ಯ ಕಾರ್ಯ ಏನಪ್ಪಾ ಅಂದ್ರ ದೇಹದಲ್ಲಿ ಆಹಾರದ ಜೊತೆ ಬಂದಂತ ಕೊಬ್ಬನ್ನು ಸಣ್ಣ ಕಣಗಳಾಗಿ ಒಡೆಯುತ್ತದೆ. ಏನ್ ಮಾಡ್ತೈತಿ? ಸಣ್ಣ ಕಣಗಳಾಗಿ ಒಡೆಯುತ್ತದೆ. ಮುಂದ ಆಹಾರದಲ್ಲಿರುವ ಆಮ್ಲೀಯ ಆಹಾರವನ್ನು ಕ್ಷಾರೀಯಗೊಳಿಸುತ್ತದೆ. ಅಂದ್ರ ಆಮ್ಲೀಯತೆಯನ್ನು ತೆಗೆದು ಹಾಕ್ಲಿಕ್ಕೆ ಸಹಾಯ ಮಾಡ್ತೈತಿ. ಇನ್ನು ಎರಡನೇದು ಯಾವ್ದು ರಸಪ್ಪ ಅಂದ್ರ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಪ್ಯಾಂಕ್ರಿಯಾಟಿಕ್ ಜ್ಯೂಸನ್ನ ಕನ್ನಡದಲ್ಲಿ ಅಗ್ನಾಶಯ ರಸ ಅಂತೀವಿ. ಇದು ಕೆಲವೊಂದಿಷ್ಟು ಎಂಜೈಮ್ಸ್ಗಳನ್ನು ಹೊಂದಿದ್ದು ಅದೇನು ಕಾರ್ಯ ಮಾಡ್ತೈತಿ ನೋಡೋಣ. ಇದೇನು ಮಾಡ್ತೈತಿ? ಇದು ಅಮೆಲೇಸ್ ಅನ್ನು ಎಂಜೈಮ್ಸ್ ನ ಬಿಡುಗಡೆ ಮಾಡ್ತೈತಿ. ಈ ಅಮೆಲೇಸ್ ಎಂಜೈಮ್ ಏನ್ ಮಾಡ್ತೈತಿ ಅಂದ್ರೆ ಕಾರ್ಬೋಹೈಡ್ರೇಟ್ ಅನ್ನ ಜೀರ್ಣ ಮಾಡ್ತೈತಿ. ಟ್ರಿಪ್ಸಿನ್ ಅನ್ನು ಎಂಜೈಮ್ಸ್ ಅನ್ನು ಬಿಡುಗಡೆ ಮಾಡ್ತೈತಿ. ಟ್ರಿಪ್ಸಿನ್ ಏನ್ ಮಾಡ್ತೈತಿ? ಪ್ರೋಟೀನ್ ಅನ್ನ ಜೀರ್ಣ ಮಾಡ್ತೈತಿ. ಅದೇ ತರ ಲೈಪೇಸ್ ಅನ್ನುವ ಎಂಜೈಮು ಕೊಬ್ಬನ್ನು ಆಹಾರ ಜೊತೆ ಬಂದ ಕೊಬ್ಬನ್ನು ಪೂರ್ಣ ಪ್ರಮಾಣದಲ್ಲಿ ಜೀರ್ಣ ಮಾಡ್ತೈತಿ. ಅದೇ ತರ ಇಲ್ಲೊಂದು ಜ್ಯೂಸು ಅಂದ್ರೆ ರಸ ಬಿಡುಗಡೆ ಆಗ್ತೈತಿ. ಅದಕ್ಕೇನಂತೀವಿ ನಾವು? ಇಂಟೆಸ್ಟೈನಲ್ ಜ್ಯೂಸ್ ಅಂತೀವಿ ಅಥವಾ ಆಂತರ ರಸ ಅಂತೀವಿ. ಈ ಯಾವ್ದಾವ್ದು ಎಂಜೈಮ್ಸ್ ಬಿಡುಗಡೆ ಮಾಡ್ತೈತಿ, ಅದ್ರ ಕಾರ್ಯ ಏನು ಅಂತ ನೋಡೋಣ. ಅದ್ರ ಕಾರ್ಯ ಏನಪ್ಪಾ ಅಂದ್ರ ಮಾಲ್ಟೇಜ್ ಅನ್ನುವ ಎಂಜೈಮ್ ಬಿಡುಗಡೆ ಮಾಡ್ತೈತಿ. ಆ ಮಾಲ್ಟೇಜ್ ಏನ್ ಮಾಡ್ತೈತಿ ಅಂದ್ರ ಎಂಜೈಮ್ ಏನ್ ಮಾಡ್ತೈತಿ ಅಂದ್ರ ನಾವು ದೇಹದಲ್ಲಿ ಆಹಾರ ಜೊತೆ ತಂದ ಮಾಲ್ಟೋಸ್ ಅನ್ನು ಗ್ಲೂಕೋಸ್ ಆಗಿ ಪರಿವರ್ತನೆಗೊಳಿಸುತ್ತ. ಏನ್ ಮಾಡ್ತೈತಿ? ಮಾಲ್ಟೋಸ್ ಅನ್ನ ಗ್ಲೂಕೋಸ್ ಆಗಿ ಪರಿವರ್ತನೆಗೊಳಿಸುತ್ತ. ಅದೇ ರೀತಿ ಸುಕ್ರೋಸ್ ಅನ್ನೋ ಎಂಜೈಮು ಏನ್ ಮಾಡ್ತೈತಿ? ಸುಕ್ರೇಜ್ ಅನ್ನೋ ಎಂಜೈಮು ಸುಕ್ರೋಸ್ ಅನ್ನ ಏನ್ ಮಾಡ್ತೈತಿ? ಗ್ಲೂಕೋಸ್ ಪ್ಲಸ್ ಫ್ರುಕ್ಟೋಸ್ ಆಗಿ ಬೇರ್ಪಡಿಸುತ್ತ. ಅದೇ ತರ ಲ್ಯಾಕ್ಟೇಸ್ ಅನ್ನುವ ಎಂಜೈಮು ಲ್ಯಾಕ್ಟೋಸ್ ಅನ್ನ ಗ್ಲೂಕೋಸ್ ಪ್ಲಸ್ ಗ್ಯಾಲಕ್ಟೋಸ್ ಆಗಿ ಪರಿವರ್ತನೆ ಮಾಡ್ತೈತಿ. ಅದೇ ತರ ಇಂಟೆಸ್ಟೈನಲ್ ಜ್ಯೂಸ್ ಬಿಡುಗಡೆ ಮಾಡಿರುವಂತ ಪೆಪ್ಟಿಡೇಸ್ ಅನ್ನುವ ಎಂಜೈಮು ಪೆಪ್ಟೈಡ್ಸ್ ಅನ್ನ ಅಮಿನೋ ಆಸಿಡ್ ಆಗಿ ಪರಿವರ್ತನೆ ಮಾಡ್ತೈತಿ. ಇದು ಅವು ಮಾಡುವಂತ ಪ್ರಮುಖ ಕಾರ್ಯಗಳು. ನೆನಪಿಟ್ಕೋರಿ. ಪೂರ್ಣ ಪ್ರಮಾಣದ ಜೀರ್ಣಕ್ರಿಯೆ ಆಗುವ ಸ್ಥಳ ಯಾವ್ದಂತ ಕೇಳಿದ್ರ ನೆನಪಿಟ್ಕೋರಿ, ಸಣ್ಣ ಕರಳು ಅಥವಾ ಸ್ಮಾಲ್ ಇಂಟೆಸ್ಟೈನ್. ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ತಪ್ಪು ಗ್ರಹಿಕೆಯಿಂದ ಏನ್ ಮಾಡ್ತೀವಿ? ಪೂರ್ಣ ಪ್ರಮಾಣದ ಜೀರ್ಣಕ್ರಿಯೆ ಎಲ್ಲಿ ಆಗುತ್ತ ಅಂತ ಕೇಳಿದಾಗ ಹೊಟ್ಟೆ ಅಂತ ಹೇಳ್ಬಿಡ್ತೀರಿ, ಅಥವಾ ಸ್ಟಮಕ್ ಅಂತ ಕೊಟ್ಟಿರ್ತಾರ ಅಲ್ಲಿ ಸ್ಟಮಕ್ ಅಂತ ಆನ್ಸರ್ ಮಾಡಿ ಆಗುವಂತ ತಪ್ಪುಗಳು ಸಹಜವಾಗಿರ್ತಾವ. ಅದಕ್ಕಾಗಿ ಅದನ್ನ ತಪ್ಪು ಸರಿಪಡಿಸೋದು ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕರಳಿನಲ್ಲಿನ ಪೂರ್ಣ ಪ್ರಮಾಣದ ಜೀರ್ಣಕ್ರಿಯೆ ಆಗುವುದು. ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಇನ್ನ ಸಣ್ಣ ಕರಳಿಗೆ ಬಂದ ಆಹಾರವು ಪೂರ್ಣ ಪ್ರಮಾಣದಲ್ಲಿ ಆಲ್ಮೋಸ್ಟ್ ಏನಾಯ್ತು? ಜೀರ್ಣ ಆಯ್ತು. ಆ ಜೀರ್ಣ ಆದದ್ದು ಬೇಕಾದಂತ ಶಕ್ತಿಯನ್ನ ಏನ್ ಮಾಡ್ತೀವಿ ನಾವು? ದೇಹಕ್ಕೆ ತಗೊಂಡ್ಬಿಡ್ತೀವಿ. ಒಂದು ವೇಳೆ ಜೀರ್ಣ ಆಗದೇ ಉಳಿದಿರುವ ಆಹಾರ ಏನ್ ಮಾಡ್ತೈತಿ? ದೊಡ್ಡ ಕರಳಿಗೆ ಬರ್ತೈತಿ. ಎಲ್ಲಿಗೆ ಬರುತ್ತಾ? ದೊಡ್ಡ ಕರಳಿಗೆ ಬರ್ತೈತಿ. ಆ ದೊಡ್ಡ ಕರಳಿಗೆ ಬಂದದ್ದು ಏನಾಗ್ತೈತಿಪ್ಪ ಅಂತಂದ್ರ ದೊಡ್ಡ ಕರಳಿನ ಒಳಗೆ ಏನಾಗ್ತೈತಿ? ಅದು ಜೀರ್ಣವಾಗದಿರುವ ಉಳಿದಿರುವ ಆಹಾರದಲ್ಲಿ ಇರುವ ಪೂರ್ಣ ಪ್ರಮಾಣದ ನೀರನ್ನ ಹೊರಗಿಳಿತೈತಿ. ಏನ್ ಮಾಡ್ತೈತಿ? ದೊಡ್ಡ ಕರಳು ಅದನ್ನ ನೀರನ್ನ ಹೊರಗಿಳಿತೈತಿ. ಈ ನೀರನ್ನ ಹೊರಗಿಳದಾಗ ಅದೇನಾಗ್ತೈತಿ? ಗಟ್ಟಿ ಆಗ್ತೈತಿ. ಅದು ಏನಾಗ್ತೈತಿ? ಗಟ್ಟಿ ಆಗ್ತೈತಿ.
ಗಟ್ಟಿಯಾಗಿದ್ದನ್ನ ನಾವೇನಂತೀವಿ ಮಲ ಅಂತೀವಿ. ಆ ಮಲ ಏನಾಗ್ತತಿ ಮೊಲ ಮಲ ಅನ್ನೋದು ಗಟ್ಟಿ ಆಗ್ತೈತಿ, ಏನಾಗ್ತತಿ ಗಟ್ಟಿ ಆಗ್ತೈತಿ. ಮತ್ತ ಇನ್ನು ದೊಡ್ಡ ಕರಳಿನಲ್ಲಿ ಇನ್ನೊಂದು ಪ್ರಮುಖ ಕಾರ್ಯ ಯಾವ್ದಪ್ಪ ಅಂದ್ರ ಒಂದು ವೇಳೆ ಅದು ಜೀರ್ಣವಾಗದೆ ಉಳಿದಿರುವ ಆಹಾರದಲ್ಲಿ ಕೂಡ ಏನಾದರೂ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಮುಂತಾದ ಲವಣಗಳು ಏನಾದರೂ ಇದ್ರ ಅದನ್ನ ಎಲ್ಲಿ ಹೀರ್ಕೊಳ್ತೈತಪ್ಪ ಅಂದ್ರ ದೊಡ್ಡ ಕರಳಿನ ಒಳಗಡೆ ಹೀರ್ಕೊಂತೈತಿ. ಇದು ಹೀರ್ಕೊಂಡ ಮೇಲೆ ಉಳಿದ ಎಲ್ಲಾ ಅಂಶಗಳು ಉಳಿದ ಎಲ್ಲಾ ಭಾಗಗಳನ್ನು ನಾವೇನಂತೀವಿ ಮಲ ಅಂತ ಕರಿತೀವಿ. ಜೀರ್ಣವಾಗದ ಆಹಾರ ಈಗ ಏನಾಯ್ತು ಮಲವಾಗಿ ರೂಪ ಪಡೀತು. ಈ ಮಲವಾಗಿ ರೂಪ ಪಡೆದ ಮ್ಯಾಗ ಇದೇನ್ ಮಾಡ್ತೈತಿ ದೇಹದ ಜೀರ್ಣಕ್ರಿಯೆಯ ಮುಂದಿನ ಭಾಗ ಯಾವುದು ರೆಕ್ಟಮ್. ರೆಕ್ಟಮ್ ನಲ್ಲಿ ಬಂದು ತಾತ್ಕಾಲಿಕವಾಗಿ ಸಂಗ್ರಹಣೆ ಆಗುತ್ತ. ಏನಾಗುತ್ತ ತಾತ್ಕಾಲಿಕವಾಗಿ ಸಂಗ್ರಹಣೆ ಆಗತ್ತ. ಇದನ್ನ ರೆಕ್ಟಮ್ ಅನ್ನು ಕೂಡ ನಾವೇನಂತೀವಿ ಅಂದ್ರ ದೊಡ್ಡ ಕರುಳಿನ ಕೊನೆಯ ಭಾಗ ಅಂತಾನೂ ಕರಿತೀವಿ, ನೆನಪಿಟ್ಕೋರಿ. ಇನ್ನು ತಾತ್ಕಾಲಿಕವಾಗಿ ಸಂಗ್ರಹವಾದ ಮಲ ಏನ್ ಮಾಡ್ತೈತಿ ಅಂದ್ರ ಅದ ಆ ರೆಕ್ಟಮ್ ನಲ್ಲಿ ಮಲ ಏನಾಗ್ತೈತಿ ಸಂಗ್ರಹ ಆಗಿ ಆ ಚೀಲ ತುಂಬತಪ್ಪ. ಆ ರೆಕ್ಟಮ್ ಭಾಗ ತುಂಬತಂದ್ರ ಅದೇನ್ ಮಾಡ್ತೈತಿ ನರಮಂಡಲದ ಮೂಲಕ ಸಂದೇಶ ರವಾನೆ ಮಾಡ್ತೈತಿ. ಸಂದೇಶ ರವಾನೆ ಮಾಡಿ ಮಲ ವಿಸರ್ಜನೆಗೆ ಹೋಗುವ ಹಾಗೆ ಪ್ರೇರೇಪಿಸುತ್ತೈತಿ. ಆ ಪ್ರೇರೇಪಿಸಿದ ಮೇಲೆ ಏನಾಗತ್ತ ಒಬ್ಬ ಮಾನವ ಸಾಮಾನ್ಯವಾದ ಮಾನವ ಏನ್ ಮಾಡ್ತಾನ ಮಲ ವಿಸರ್ಜನೆಗೆ ಹೋಗ್ತಾನ. ಆ ಮಲ ವಿಸರ್ಜನೆಗೆ ಯಾವ ಮುಖಾಂತರ ಆಗತೈತಿ ಗುದದ್ವಾರ. ಕೊನೆಯ ಅಂಗ ಜೀರ್ಣಕ್ರಿಯೆಯ ಕೊನೆಯ ಭಾಗ ಯಾವ್ದಂದ್ರ ಗುದದ್ವಾರ. ಗುದದ್ವಾರದ ಮೂಲಕ ಮಲವನ್ನ ನೈಸರ್ಗಿಕವಾಗಿ ಹೊರಗೆ ಬಿಡ್ತಾನ. ಆ ನೈಸರ್ಗಿಕವಾಗಿ ಹೊರಗೆ ಬಿಡಕ್ಕೂ ಕೂಡ 2 ಸ್ಪ್ರಿಂಕ್ಟರ್ ಸ್ನಾಯುಗಳು ಏನ್ ಮಾಡ್ತಾವು ಹೆಲ್ಪ್ ಮಾಡ್ತಾವು, ಮಲವನ್ನು ವಿಸರ್ಜನೆ ಮಾಡಕ ಹೆಲ್ಪ್ ಮಾಡ್ತಾವು. ಹಾಗಾಗಿ ಮನುಷ್ಯನಲ್ಲಿ ಜೀರ್ಣಕ್ರಿಯೆ ಅತಿ ಮುಖ್ಯವಾದ ಕ್ರಿಯೆ ಆಗಿರ್ತೈತಿ. ಈ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ್ಯಾವಪ್ಪ ಅಂದ್ರ ಆಹಾರವನ್ನು ಸರಿಯಾಗಿ ಸಾಗಿಸುವ ಕ್ರಮ ಯಾವ್ದಂತ ಕೇಳ್ತಾರ, ಬಹಳ ಇಂಪಾರ್ಟೆಂಟು, ಅದನ್ನ ನೆನಪಿಟ್ಕೋರಿ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರ ಆಹಾರ ಸಾಗುವಿಕೆ ಯಾವ ಚಲನೆಯ ಮುಖಾಂತರ ಆಗ್ತೈತಿ ಅಂತ ಹೇಳಿ ಕೇಳಿರ್ತಾರ. ಪೆರಿಸ್ಟಾಲಿಕ್ ಚಲನೆ ಮುಖಾಂತರ ಆಗ್ತೈತಿ, ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೋರಿ. ಲಾಲಾರಸದ pH ವ್ಯಾಲ್ಯೂ ಕೇಳ್ತಾರ, ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೋರಿ. ಮುಂದ ಕೆಲವೊಂದಿಷ್ಟು ಜೀರ್ಣಕ್ರಿಯೆಯಲ್ಲಿ ಈಗ ಜಠರನಲ್ಲಿ HCl ಬಗ್ಗೆ ಕೇಳ್ತೈತಿ. ಅಂದ್ರ ಜಠರವನ್ನು ರಕ್ಷಣೆ ಮಾಡುವ ಲೇಯರ್ ಯಾವುದು ಅಂತ ಕೇಳ್ತಾರ, ನೆನಪಿಟ್ಕೋರಿ. ಮ್ಯೂಕಸ್ ಎಂಬ ಲೇಯರ್ ಮಾನವನ ಜಠರವನ್ನ ರಕ್ಷಣೆ ಮಾಡ್ತೈತಿ. ಅದೇ ತರ ಕೆಲವೊಂದಿಷ್ಟು ಪಾಯಿಂಟ್ಗಳು ಹೇಳಿದೀನಿ, ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೋರಿ. ಮತ್ತ ವಾಯುನಾಳ ಆಹಾರವನ್ನು ಬೇರ್ಪಡಿಸಕ್ಕೆ ಏನಿರ್ತೈತಿ ಎಪಿಗ್ಲೋಟಿಸ್ ಎಂಬ ಲೇಯರ್ ಇರ್ತೈತಿ, ಬಾಗಿಲು ಇರ್ತೈತಿ, ಡೋರ್ ಇರ್ತೈತಿ, ವೆರಿ ಇಂಪಾರ್ಟೆಂಟ್ ನೆನಪಿಟ್ಕೋರಿ. ಮತ್ತೊಂದು ವಿಜ್ಞಾನದ ಕ್ಲಾಸದೊಂದಿಗೆ ಮುಂದಿನ ಸೆಷನ್ ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.